ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲಕುಮಿ ನಟಿಯ ಸುಷ್ಮಾ ಶೇಖರ್ ರವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅವರ ಅಭಿನಯ ಜರ್ನಿ, ಅವರ ಪತಿ ಹೆಸರೇನು, ಎಲ್ಲಿಯವರು, ಈ ಮಾಹಿತಿನ ನಾವು ತಿಳ್ಕೊಳ್ಳೋಣ. ಬಾಲನಟಿಯಾಗಿ ಅಭಿನಯದ ಜರ್ನಿ ಆರಂಭಿಸಿದವರು ನಟಿ ಸುಷ್ಮಾ ಶೇಖರ್ ಅವರು. ಕನ್ನಡ, ತೆಲುಗು ಸೇರಿದಂತೆ ಬಹಳಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ನಟಿ ಸುಷ್ಮಾ ಶೇಖರ್ ಅವರ ಪತಿ ಯಾರು, ಎಲ್ಲಿಯವರು, ಈ ವಿಷಯ ನಾವು ತಿಳ್ಕೊಳ್ಳೋಣ. ನಟಿ ಸುಷ್ಮಾ ಶೇಖರ್ ಲಕುಮಿ, ಯಾರನಿ ಮೋಹಿನಿ, ಗೆಜ್ಜೆ ಪೂಜೆ, ಗಿಣಿರಾಮ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಾಯಕಿಯಾಗಿ ಬಣ್ಣ ಹಚ್ಚಿದ್ದಾರೆ. ಇವರ ಸೋದರಿ ಕೂಡ ಬಾಲ್ಯದಲ್ಲಿ ರಿಯಾಲಿಟಿ ಶೋಗಳ ಮೂಲಕ ಸಿನಿಮಾ, ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆಕಾಶ್ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ರವರ ಸಹೋದರಿ ಪಾತ್ರ ಮಾಡಿದ್ದಾರೆ. ಸುಷ್ಮಾ ಶೇಖರ್ ಕೂಡ ಕೆಲ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ದು, ಬಾಲ್ಯದಲ್ಲಿ ಬಣ್ಣದ ನಂಟಿನ ಬಗ್ಗೆ ಜೀವನ ಅಂಟಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾಭ್ಯಾಸದ ಬಗ್ಗೆ ನೋಡಿದರೆ ಸುಷ್ಮಾ ರವರು BBA ಓದಿದ್ದಾರೆ. ಅಭಿನಯದ ಜೊತೆಗೆ ಕೆಲಸಕ್ಕೆ ಸಂಬಂಧಪಟ್ಟ ಹಲವು ಕೋರ್ಸ್ಗಳನ್ನು ಕೂಡ ಇವರು ಮಾಡಿದ್ದಾರೆ. ಸೀರಿಯಲ್ ಮುಕ್ತಾಯದ ನಂತರ ಓದು ಸುಷ್ಮಾ ರವರ ಕೈ ಬೀಸಿ ಕರೆಯಿತು. ಆದರೆ ಕೆಲಸ ಸಿಗೋಕ್ಕೆ ಸಾಕಷ್ಟು ಪರದಾಡಿದ್ರಂತೆ. 30ರಿಂದ 38 ಇಂಟರ್ವ್ಯೂಗಳನ್ನು ಕೂಡ ಅವರು ಕೊಟ್ಟಿದ್ದಾರಂತೆ. ಸುಷ್ಮಾ ರವರಿಗೆ ಮುಂದಿನ ಭವಿಷ್ಯ ಚಿಂತೆಯಾಗಿತ್ತಂತೆ. ಛಲ ಬಿಡದೆ ಕೆಲಸ ಗಿಟ್ಟಿಸಿಕೊಂಡ ನಟಿ ಕಾರ್ಪೊರೇಟ್ ಕಂಪನಿಯೊಂದರಲ್ಲಿ HR ಆಗಿ ಕೆಲಸ ಶುರು ಮಾಡಿದರು. ಜೊತೆಗೆ ಮಾರ್ಕೆಟಿಂಗ್ನಲ್ಲೂ ಕಾರ್ಯನಿರ್ವಹಿಸಿದ್ದಾರೆ. ಈಗಂತ ಅವರೇ ಒಂದು ಖಾಸಗಿ ವಾಹಿನಿಯಲ್ಲಿ ಇಂಟರ್ವ್ಯೂವನ್ನು ಕೂಡ ಕೊಟ್ಟಿದ್ದಾರೆ. ಸುಷ್ಮಾ ಬಾಲ್ಯದಿಂದಲೇ ಅಭಿನಯ ಶುರು ಮಾಡ್ಕೊಂಡಿದ್ದರಿಂದ ಜಾಸ್ತಿ ಏನು ಏಜ್ ಆಗಿಲ್ಲ ಅಂತ ಅಂದ್ಕೊಂಡಿರೋರೇ ಹೆಚ್ಚು. ಅವ್ರು ಹೇಳುವಂತೆಯೇ ಅವ್ರಿಗೆ ಕೇವಲ 28 ವರ್ಷ. ಕಳೆದ ತಿಂಗಳು ಜನವರಿ 25, 2026ರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸುಷ್ಮಾರವರು. ಖಾಸಗಿ ರೆಸಾರ್ಟ್ ಒಂದರಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಕುಟುಂಬದವರ ಸಮ್ಮುಖದಲ್ಲಿ ಸಪ್ತಪದಿ ತುಳಿದಿದ್ದಾರೆ. ಇದು ಅರೇಂಜ್ ಮ್ಯಾರೇಜ್ ಆಗಿದ್ದು, ಇಷ್ಟಪಟ್ಟು ಬಾಳ ಸಂಗತಿಯನ್ನು ಆರಿಸಿಕೊಂಡಿದ್ದಾರೆ. ಸೊಗಸಾಗಿ ಮದುವೆ ಜರುಗಿದೆ. ಸುಷ್ಮಾ ಪತಿ ಹೆಸರು ಅರುಣ್. ಇವರು ಮೂಲತಃ ಮಹಾರಾಷ್ಟ್ರದವರು. ಮುಂಬೈನಲ್ಲಿ ನೆಲೆಸಿದ್ದಾರೆ. ಅಲ್ಲಿಯೇ ಕೆಲಸ ಮಾಡ್ತಿದ್ದಾರೆ. ಪತಿ ಜೊತೆಗೆ ಸುಷ್ಮಾರವರು ಮುಂಬೈಗೆ ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಮೊದಲ ಬಾರಿ ನನ್ನ ಪತಿಯ ಊರಾದ ಮುಂಬೈಗೆ ಪ್ರಯಾಣ ಎಂದು ಅಡಿಬರಹ ಬರ್ಕೊಂಡಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಕ್ಲಿಕ್ಕಿಸಿದ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನಟಿ. ಇದಿಷ್ಟು ಇವತ್ತಿನ ವಿಷಯ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.